ಫ್ರೆಂಡ್ಸ್, ವೆಲ್ಕಮ್ ಟು ದೀಪಿಕಾ ಯೂಟ್ಯೂಬ್ ಚಾನಲ್. ನಾವಿವತ್ತು ನಮ್ಮ ಹಸ್ಬೆಂಡ್ ಫ್ರೆಂಡ್ ಮದುವೆ ಇರೋದ್ರಿಂದ ಇವತ್ತು ನಾವು ಹೋಗ್ತಾ ಇದ್ದೀವಿ. ಎಲ್ಲಿ ಅಂದರೆ ಚಲ್ಲಘಟ್ಟ. ಚೌಟ್ರಿ ಯಾವುದು? ಮದುವೆ ಮನೆ. ಸೊ ಹೋಗೋಣ ಬನ್ನಿ. ಸೊ ಇವಾಗ ಡೋರ್ ಕ್ಲೋಸ್ ಮಾಡಿಕೊಂಡು ಡೋರ್ನ ಲಾಕ್ ಮಾಡಿಕೊಂಡು ಏನಂತ ನೋಡಿ ಗೈಸ್, ನನಗೆ ಲುಕ್ ಕೊಡ್ತಾರೆ. ನಂದು ವೈಟ್ ಸ್ಲೀಪರ್ ಅದ ಪ್ಲೀಸ್. ಅದೇ ಕೈ ತೊಳ್ಕೊಳ್ಳಿ. ನಾವೆಲ್ಲರೂ ಫಂಕ್ಷನ್ಗೆ ರೀಚ್ ಆದ್ವಿ. ಈ ಕನ್ವೆನ್ಷನ್ ಹಾಲ್ ಹೆಸರೇ ಮದುವೆ ಮನೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಹಸ್ಬೆಂಡು ಸುಮ್ಮನೆ ಹೇಳ್ತಾ ಇದ್ದಾರೆ ಅಂದ್ಕೊಂಡೆ, ಅದು ನಿಜ. ಏನು ಎಂಟ್ರೆನ್ಸಿಂದನೇ ಸಖತ್ತಾಗಿ ಡೆಕೋರೇಟ್ ಮಾಡಿದರು. ಹೇಳಬೇಕು ಅಂತಂದರೆ ಮದುವೆಗೆ ಮಾರ್ನಿಂಗ್ ಹೋಗೋದಕ್ಕಿಂತ ನೈಟ್ ಹೋದರೆ ಚೆನ್ನಾಗಿರುತ್ತೆ. ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿರ್ತಾರೆ. ನೋಡೋದಕ್ಕೆ ಮಾತ್ರ ಸಕ್ಕತ್ತಾಗಿ ಕಾಣಿಸಿರುತ್ತೆ. ಅದು ನೈಟ್ ಟೈಮ್ ಆಗಿರೋದ್ರಿಂದ ಸಕ್ಕತ್ತಾಗೆ ಕಾಣಿಸುತ್ತೆ. ಸೊ ನನಗಂತೂ ಇಷ್ಟ, ನೈಟ್ ಟೈಮ್ ಹೋಗೋದಕ್ಕೆ ನನಗೆ ತುಂಬ ಇಷ್ಟ. ಅದಕ್ಕೆ ನಾನು ಯಾವಾಗಲೂ ನೈಟ್ ಟೈಮೇ ಹೋಗೋದು. ನಾವು ಹೋಗಿದ್ದೆ ಲೇಟು, ಅದಕ್ಕೋಸ್ಕರ ಯಾರೂ ಇರಲಿಲ್ಲ. ಎಲ್ಲರೂ ಫಂಕ್ಷನ್ ಮುಗಿಸ್ಕೊಂಡು ಎಲ್ಲ ಹೋಗ್ಬಿಟ್ಟಿದ್ರು. ಆದರೂ ಅಲ್ಲೆಲ್ಲ ಕ್ಯೂ ನಿಂತಿದ್ರು ಫೋಟೋಸ್ಗೋಸ್ಕರ. ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು, ಹೆಣ್ಣು ಗಂಡು ನೋಡಿಕೊಂಡು ಫೋಟೋಸ್ ಶೂಟ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ಹೋಗಿದ್ದೆ ಊಟಕ್ಕೆ. ಸೊ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಫಸ್ಟ್ ಊಟಕ್ಕೆ ಹೋದ್ವಿ. ಫಸ್ಟ್ ನೋಡಿದ್ದೆ ಅದು ರಸಮಲೈ ಅಂತ ಕೊಟ್ಟಿದ್ರು. ಇದು ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇದು ಟೇಸ್ಟ್ ಮಾಡ್ತೀನಿ, ನೋಡೋಣ ಇದು ಅಂತ ಹೇಳಿ. ಇದೊಂದು ಸ್ವೀಟು ಅಂತ ಹೇಳಿ ಅದನ್ನು. ನೆಕ್ಸ್ಟು ಇಡ್ಲಿ ಕೊಟ್ಟಿದ್ರು. ಇಡ್ಲಿ ಮಾತ್ರ ಸಖತ್ತಾಗಿತ್ತು, ಸ್ಮೂತಾಗಿ. ನೆಕ್ಸ್ಟು ಮಸಾಲೆ ದೋಸೆನೂ ಸಖತ್ತಾಗಿ ಇತ್ತು ಅಂತ ಹೇಳ್ಬೋದು. ಏನೇನೋ ಸ್ವೀಟ್ ಹಾಕಿರೋದು ನಿಜ ನನಗೆ ಹೆಸರು ಗೊತ್ತಿಲ್ಲ, ಯಾವ ಸ್ವೀಟ್ ಹೆಸರು ಏನು ಗೊತ್ತಿಲ್ಲ. ಬಟ್ ಟೇಸ್ಟು ಸ್ವಲ್ಪ ಟೇಸ್ಟ್ ಮಾಡಿದೆ ಅಷ್ಟೇ. ಮತ್ತು ಮಶ್ರೂಮ್ ಪಲಾವ್, ಫೈನಲಿ ರಸಮ್. ಊಟ ಮಾತ್ರ ಸಖತ್ತಾಗೇ ಇತ್ತು. ಅಲ್ಲಿಂದ ಊಟ ಮುಗಿಸ್ಕೊಂಡು ಈಚೆಗಡೆ ಬಂದ್ವಿ. ಅಲ್ಲಿ ಸ್ಟಾರ್ಟಿಂಗಲ್ಲೇ ಐಸ್ ಕ್ರೀಮ್ ಇಟ್ಟಿದ್ರು. ಅಲ್ಲೇ ಹೊಟ್ಟೆ ತುಂಬ ತಿಂದಿರೋದ್ರಿಂದ ನಮಗೆ ಏನು ತಿನ್ನಬೇಕು ಅಂತ ಅನಿಸಿಲ್ಲ. ಹಾಗೆ ಸುಮ್ಮನೆ ಏನೇನು ಇಟ್ಟಿದ್ದಾರೆ ಅಂತ ನೋಡಿಕೊಂಡು ಬಂದ್ವಿ. ಇದು ಮಾತ್ರ ನನ್ನ ಫೇವ್ರೆಟ್ ಸ್ವೀಟ್ ಬೀಡ. ಸೊ ನನಗಿದು ಊಟ ಆದಮೇಲೆ ತಿಂದಿಲ್ಲ ಅಂದರೆ, ಅದರಲ್ಲೂ ಮದುವೆ ಮನೆಗೆ ಹೋದ್ಮೇಲೆ ತಿಂದಿಲ್ಲ ಅಂದರೆ ನನಗಂತೂ ಊಟ ಮಾಡಿದೆ ಅಂತಲೇ ಅನಿಸಲ್ಲ. ಇಲ್ಲಿ ಪಾನಿಪುರಿ ಕೊಡ್ತಾಯಿದ್ರು, ಸೊ ಬೇಡ. ಫ್ರೂಟ್ಸ್ ಹತ್ರ ಬಂದ್ವಿ. ಅಲ್ಲಿರೋದು ನೋಡಿ ನಾನು ಒರಿಜಿನಲ್ ಫ್ರೂಟ್ಸ್ ಅಂದ್ಕೊಂಡೆ, ಬಟ್ ಪ್ಲ್ಯಾಸ್ಟಿಕ್ ಅದು. ಯಾವ ಫ್ರೂಟ್ಸು ತಿನ್ನಬೇಕು ಅಂತ ಅನಿಸಿಲ್ಲ. ಅಲ್ಲಿಂದ ಸುಮ್ಮನೆ ಜಸ್ಟ್ ನೋಡಿಕೊಂಡು ಹಾಗೆ ಮುಂದೆ ಬಂದ್ವಿ. ಅದೇ ಸರೌಂಡಿಂಗಲ್ಲಿ ಒಂದು ಫುಲ್ಲು ವೀಡಿಯೋ ಅಲ್ಲ, ಜಸ್ಟ್ ಒಂದು ಸಿಂಪಲ್ ವೀಡಿಯೋನ ಹಿಂಗಿಂದ ಹಾಗೆ ರೊಟೇಟ್ ಮಾಡಿ ತೊಗೊಂಡೆ. ಮತ್ತೆ ನನಗೆ ಬೀಡ ತಿನ್ನಬೇಕು ಅಂತ ಅನಿಸ್ತು. ಮತ್ತೆ ಇನ್ನೊಂದು ಬೀಡ ಇಸ್ಕೊಂಡು ಹಾಗೆ ತಿಂದೆ. ನನಗಂತೂ ತುಂಬಾ ಇಷ್ಟ ಬೀಡ ಅಂದರೆ, ಅದರಲ್ಲೂ ಸ್ವೀಟ್ ಬೀಡ. ಅದನ್ನೆಲ್ಲ ಮುಗಿಸ್ಕೊಂಡು ಈಚೆಗಡೆ ಬಂದರೆ ಇಲ್ಲಂತೂ ವ್ಯೂಸ್ ಸಖತ್ತಾಗೇ ಇತ್ತು. ಇಲ್ಲಿ ಶಿವನ್ ಸ್ಟ್ಯಾಚು ಇತ್ತು. ನನಗಂತೂ ಒಂದು ಕ್ಷಣ ಈಶಾ ಫೌಂಡೇಶನ್ಗೆ ಬಂದೆ ಅನ್ನೋ ಥರ ಫೀಲ್ ಕೊಡ್ತು ನಿಜವಾಗ್ಲೂ. ಈ ಸರೌಂಡಿಂಗು ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಇಲ್ಲಿರೋ ಮರಕ್ಕೂ ಅಷ್ಟೇ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಮಾಡಿ ಅರೇಂಜ್ ಮಾಡಿದರು. ಫೋಟೋಸ್ಗಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು ಇದು. ನೆಕ್ಸ್ಟು ಇಲ್ಲಿ ಒಂಥರ ಫ್ಲವರ್ಸ್ ಎಲ್ಲನೂ, ಅಂದರೆ ಅದು ಪ್ಲ್ಯಾಸ್ಟಿಕ್ಕು, ಒರಿಜಿನಲ್ ಅಲ್ಲ, ಅದನ್ನು ನೀಟಾಗಿ ಡೆಕೋರೇಟ್ ಮಾಡಿದರು. ನೋಡಿ, ಇದು ಸಖತ್ತಾಗಿ ಕಾಣಿಸ್ತಾ ಇತ್ತು. ವಾಟರು ತುಂಬಾ ಇಷ್ಟ ಆಯಿತು ನನಗೆ. ಏನಮ್ಮದು ಮತ್ತು ಈ ಪ್ಲೇಸು ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನನಗೂ ಇದು. ನೆಕ್ಸ್ಟ್ ಅಲ್ಲಿ ನೋಡಿ ಹಸು ಮತ್ತು ಕರು. ಇಲ್ಲಿ ಬಂದರೆ ಹಾರ್ಟ್ ಸಿಂಬಲ್ದು ಇದು ಡಿಸೈನ್ ಮಾಡಿ ಇದನ್ನು ಇಟ್ಟಿದ್ರು. ನಾನು ಎಲ್ಲ ಫೋಟೋಸ್ ಎಲ್ಲ ತಗೊಂಡು ನಂದೆಲ್ಲ ಮುಗೀತು. ನಮ್ಮ ಹಸ್ಬೆಂಡು ಸ್ವಲ್ಪ ಫೋಟೋ ತೆಗಿತಾಯಿದ್ರು. ಅದನ್ನೆಲ್ಲ ಫಿನಿಷ್ ಮಾಡಿಕೊಂಡು ಇನ್ನೇನು ಹೊರಡೋಣ ಮನೆಗೆ, ಟೈಮ್ ಆಯ್ತಲ್ಲ ಅಂತ ಹೇಳಿ ನಾವು ನೆಕ್ಸ್ಟು ಗಾಡಿ ತೊಗೊಬರೋಣ ಅಂತೇಳಿ ನಮ್ಮ ಹಸ್ಬೆಂಡು ಪಾರ್ಕಿಂಗ್ ಕಡೆಗೆ ಬಂದರು. ನಾನು ಇಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ. ಇಲ್ಲಿಂದ ಚೌಟ್ರಿ ನೋಡ್ತಾ ಇದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ, ಇಲ್ಲಿಂದ ಅಲ್ಲಿ ತನಕ ಇದೆ. ಬಟ್ಟು ಒಂದೊಂದ್ಸಲ ನಾನು ಯೋಚನೆ ಮಾಡ್ತೀನಿ, ಇಷ್ಟೊಂದು ಖರ್ಚು ಮಾಡ್ತಾರಲ್ಲ ಯಪ್ಪ ಅನಿಸುತ್ತೆ. ಒಂದೊಂದ್ಸಲ ಅನಿಸುತ್ತೆ, ಅಯ್ಯೋ ದುಡ್ಡಿದೆಯೇನೋ ಖರ್ಚು ಮಾಡಲಿ ಬಿಡು ಅಂತ ಅನಿಸುತ್ತೆ. ಸೊ ಫೈನಲಿ ನಾವು ಮನೆಗೆ ಬಂದು ರೀಚ್ ಆದ್ವಿ. 11:30ಗೆ ಮನೆಗೆ ರೀಚ್ ಆದ್ವಿ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್.
ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಬಾಯ್.